MP ಆಗಿ 5 ವರ್ಷ ಚೆನ್ನಾಗಿ ಮಜಾ ಮಾಡ್ದ ಅಷ್ಟೇನೆ. ಸಲ್ವಿಟ್ ಹೊಡಿಯೋದು, ಮನೆಗೆ ಬರೋದು, ಫ್ಲೈಟಲ್ಲಿ ಹೋಗೋದು ಬರೋದು ಅಷ್ಟೇ ಕೆಲಸ. ಇವನು ಅಪ್ಪ ಮಕ್ಕಳು ಸೇರಿ ಸರಿಯಾದ ಅಮೌಂಟ್ ಹೊಡೆದ್ರು. ಏನು ಗೊತ್ತಾ, ಬರೀ ಶೋಕಿ ಮಾಡೋದು, ಒಳ್ಳೆ ಡ್ರೆಸ್ ಹಾಕೋದು, ಅಣಿಬೆ ತಿನ್ನೋದು, ಕೊರೋನಾ ಬಂದ ತಟ್ಟೆ ಹಿಡೀರಿ, ಗಂಟೆ ಹೊಡೀರಿ, ಹೋಗ್ತದೆ. ಅವ್ರಿಗೆ ಓಟ್ ಹಾಕಿ ನೆಕ್ಸ್ಟ್ ಗೆದ್ದರೆ ಸರ್ವಾಧಿಕಾರ ಹಿಟ್ಲರ್. ₹1 ಗ್ಯಾಸ್ ಸೇರಿಸಿದ್ರೆ 1,000 ಕೋಟಿ ಲಾಭ. ಈ ಕ್ಷೇತ್ರಕ್ಕೆ MP ಸೌಮ್ಯ ರೆಡ್ಡಿ ಆಗ್ತಾರೆ. ಈ ಪ್ರೆಸೆಂಟ್ ತೇಜಸ್ವಿ ಅವರು ಇದ್ರು, ಅವ್ರೇನು ಕೆಲಸ ಮಾಡಿಲ್ಲ ಅಂತ. ₹1 ಕೆಲಸ ಮಾಡಲಿಲ್ಲ. ಮೋದಿಗೆ ಹೋಗಿ ಸಲ್ವಿಟ್ ಹೊಡಿಯೋದು, ಮನೆಗೆ ಬರೋದು, ಫ್ಲೈಟಲ್ಲಿ ಹೋಗೋದು ಬರೋದು ಅಷ್ಟೇ ಕೆಲಸ. ಅವನದು ಏನು ಅನುದಾನ ತರಲಿಲ್ಲ, 4 ಆಣೆ ಕೆಲಸ ಮಾಡಲಿಲ್ಲ. MP ಆಗಿ 5 ವರ್ಷ ಚೆನ್ನಾಗಿ ಮಜಾ ಮಾಡ್ದ ಅಷ್ಟೇನೆ. ಆಮೇಲೆ ಈ ಕೊರೋನಾ ಬಂದಾಗ ತೇಜಸ್ವಿ ಸೂರ್ಯನ ಚಿಕ್ಕಪ್ಪ ಒಬ್ಬಿದ್ದಾನೆ, ಬಸವನಗುಡಿ MLA, 3-4 ಸಾರಿ ಗೆದ್ದಿದ್ದಾನೆ. ಇವನು ಅಪ್ಪ ಮಕ್ಕಳು ಸೇರಿ ಸರಿಯಾದ ಅಮೌಂಟ್ ಹೊಡೆದ್ರು. ಪಬ್ಲಿಕ್ಕಿಗೇನು ಕೊಡಲಿಲ್ಲ, ಇಂಜೆಕ್ಷನ್ನು, ಮಾತ್ರೆ, ಬೆಡ್ಡು ಎಲ್ಲ ಚೆನ್ನಾಗಿ ದುಡ್ಡು ಹೊಡೆದ್ರು ಅಷ್ಟೇ. ಭಾಳ ತೊಂದರೆ ಕೊಟ್ಟಿದ್ದಾರೆ. ಏನು ಬದಲಾವಣೆ ಆಗಬೇಕು ಈ ಒಂದು ಕ್ಷೇತ್ರದಲ್ಲಿ ಅಂತ ಈಗ ಅವ್ರು ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಏನು ಮಾಡಬೇಕಾದಷ್ಟು ಕೆಲಸ ಮಾಡಬೇಕು, ಅನುದಾನ ತರಬೇಕು, MP ಕೋಟದಲ್ಲಿ ಹಣ ತರಬೇಕು. ಫುಲ್ ಪ್ರೈಮ್ ಮಿನಿಸ್ಟರ್ ಇದ್ದಾನೆ, ಮೋದಿಗೆ ಟೇಬಲ್ ಗುದ್ದಿ ಹಣ ರಿಲೀಸ್ ಮಾಡಿ ಬಡವರಿಗೆ ಬಗ್ಗರಿಗೆ ರೋಡು ಚರಂಡಿ ಬೇಕಾದಷ್ಟು ಕೆಲಸಗಳಿದೆ, ಅದೆಲ್ಲ ಮಾಡಬೇಕಾಗಿತ್ತು, ಮಾಡಿಲ್ಲ. ಮತ್ತು ಇನ್ನೊಂದು ಹೇಳ, ಮೋದಿಯವ್ರು ಏನು ಕಾರ್ಯಕ್ರಮ ಇಲ್ಲ. ಮೋದಿದು ಏನು ಗೊತ್ತಾ, ಬರೀ ಶೋಕಿ ಮಾಡೋದು, ಒಳ್ಳೆ ಡ್ರೆಸ್ ಹಾಕೋದು, ಅಣಿಬೆ ತಿನ್ನೋದು, ಇದು ನಮ್ಮ ದುಡ್ಡಿಗೆ ಟ್ಯಾಕ್ಸ್ ಹಾಕೋದು, ಅದನ್ನು ಕೊರೋನಾ ಬಂದ ತಟ್ಟೆ ಹಿಡೀರಿ, ಗಂಟೆ ಹೊಡೀರಿ, ಹೋಗ್ತದೆ ಅನ್ನೋದು ಇದೇ ಅಲ್ಲ. ಮತ್ತು ಇನ್ನೊಂದು ಮೇಯ್ನ್ ಹೇಳ್ತೀನಿ ಕೇಳಿ, ಹೇಳ್ತೀನಿ ನಿಮಗೆ ಏನಂದ್ರೆ, ಇವತ್ತು ಮೋದಿ ಬಂದು ಬಡವರು ಮಧ್ಯಮ ವರ್ಗದವರು ಸತ್ತೋದ್ರು, ಅವ್ರೇನು ಬದುಕಿಲ್ಲ. ನೆಕ್ಸ್ಟ್ ಬಂದರೆ ನೋಟ್ ಅಮಾನತ್ ಮಾಡಿದ್ರು, 13,000 ಕೋಟಿ. ಮೋದಿ ಗ್ಯಾಂಗ್ ಪೂರ ನುಂಗಿ ನೀರು ಕುಡಿದ್ರು, ಯಾರಿಗೂ ಏನೂ ಸಹಾಯ ಆಗಿಲ್ಲ. ನೋಟ್ ಅಮಾನತ್ತಾಗಿ ಜನಗಳನ್ನು ಇಕ್ಕಟ್ಟಿಗೆ ಸಿಕ್ಕಿ ಮೋದಿಯವ್ರ ಕಾನ್ಸೆಪ್ಟು BJP ಅವ್ರದ್ದು ಏನು ಹೇಳಲ್ಲ, ಅವರು ಬರೀ ಶ್ರೀಮಂತರು ಮಾತ್ರ ಬದುಕಬೇಕು, ಶ್ರೀಮಂತರು ಆಕಾಶದಲ್ಲಿ ತಿರುಗಾಡಬೇಕು, ಬಡವರು ಮಧ್ಯಮ ವರ್ಗದವರು ಸರ್ವನಾಶನ ಆಗಬೇಕು. ಇದೇ ಮೋದಿ ಕಾನ್ಸೆಪ್ಟು. ಅವ್ರಿಗೆ ಓಟ್ ಹಾಕಿ ನೆಕ್ಸ್ಟ್ ಗೆದ್ದರೆ ಸರ್ವಾಧಿಕಾರ ಹಿಟ್ಲರು. ನಾನು ಹಿಟ್ಲರು, ವಿಶ್ವಗುರು. ಎಲ್ಲಿಗ್ರಿ ಗುರು? ವಿಶ್ವಗುರು. ಬಡವರು ಬಗ್ಗರು ನಿಮಗೆ ಸಂಬಳ ಕೊಟ್ಟರೆ ಇಲ್ಲಿ ಬರ್ತೀರಿ, ಸಂಬಳನೇ ಇಲ್ಲ ಅಂದರೆ ಯಾವ ಗುರು ಕಟ್ಕೊಂಡು ಏನು ಮಾಡ್ತೀರಿ? ಈಗ ಶ್ರೀರಾಮನವಮಿ, ಇದು ಆಯಿತು ಇರಲಿ, ದೇವಸ್ಥಾನದ ಬಗ್ಗೆ ನಾವು ಹೇಳೋದಿಲ್ಲ. ಶ್ರೀರಾಮ ಅನ್ನ ಕೊಡಲ್ಲ, ಕಾರ್ಯಕ್ರಮ ರೂಪಿಸ್ಬೇಕು, ಬಡವರಿಗೆ ಬಗ್ಗರಿಗೆ ಸಹಾಯ ಆಗುವಂಥ ಕೆಲಸ ಮಾಡಬೇಕು. ನೀವು ಏನು ಮಾಡ್ತೀರಾ? ಬರೀದೆ GST, ಪೆಟ್ರೋಲ್ ಏರಿಸೋದು, ಡೀಸೆಲ್ ಏರಿಸೋದು, ಗ್ಯಾಸ್ ಏರಿಸೋದು. ₹1 ಗ್ಯಾಸ್ ಏರಿಸಿದ್ರೆ 1,000 ಕೋಟಿ ಲಾಭ ಏನು ಗೌರ್ಮೆಂಟಿಗೆ. ಆ ಥರ ಎಷ್ಟು ₹350 ಒಂದೇ ಸಾರಿ ಏರಿಸಿದ್ರು, ಗ್ಯಾಸ್ ಏರಿಸಿದ್ರು. ಪೆಟ್ರೋಲು, ಕ್ರೂಡ್ ಆಯಿಲು 140 ಇದ್ದಾಗ ₹60 ಪೆಟ್ರೋಲು, ₹40 ಕ್ರೂಡ್ ಆಯಿಲ್ ಇದ್ದಾಗ ₹100 ಪೆಟ್ರೋಲ್, ಡೀಸೆಲು ಎಲ್ಲ ಬಡವರು ದುಡ್ಡಲ್ಲಂತೂ ಸತ್ತೋದ್ರು. ನೆಕ್ಸ್ಟ್ ಬಂದರೆ ಮೋದಿ ಬಂದರೆ ₹500 ನೋಟ್ ಬ್ಯಾನ್ ಮಾಡ್ತಾರೆ, ₹20, ₹10 ಇದೇ ಚಿಲ್ಲರೆ ನೋಟು, ಇದು ಕಾಯಿನ್ಗಳು ಮಾಡಿದ್ದಾರೆ ₹20. ಅದೆಲ್ಲ ಒಂದಿಷ್ಟು ಇಟ್ಕೊಂಡು ಓಡಾಡಬೇಕು, ಎಲ್ಲ ಗೂಗಲ್ ಪೇ. ಇದು ಗೌರ್ಮೆಂಟಿಗೆ ಲಾಭ ಮಾಡ್ಕೊಳ್ಳೋದು ಅಷ್ಟೇ, ಬೇರೆ ಏನು. ಒಬ್ರಿಗೆ ಕೆಲಸ ಕೊಡ್ಸವ್ರೇನ್ರಿ? 10 ಕೋಟಿ ಕೆಲಸ ಕಳ್ಕೊಂಡವ್ರೆ ಮೋದಿ ಗೌರ್ಮೆಂಟ್ ಬಂದಾಗಿದ್ದ, ಇನ್ನೂ ಕಳ್ಕೊತಾರೆ. ಹುಡುಗರಿಗೆ ಬುದ್ಧಿನೇ ಇಲ್ಲ. ಈ ಯುವಕರು ಮೋದಿಗೆ ಓಟ್ ಹಾಕೋದು ಏನಕ್ಕೆ ಹಾಕಬೇಕು? ಅದರಿಂದ ಯಾವುದೇ ಕಾರಣಕ್ಕೆ ಮೋದಿ ಬಂದ್ರೂ ಸ್ವಲ್ಪ ಅಲ್ಲಾಡಂಗೆ ಬರಬೇಕು. ಸ್ವಲ್ಪ ಒಂದು ಕಡಿಮೆ ಬಂದರೆ ಅವನ ಹಿಟ್ಲರ್ ತನ ಕಡಿಮೆ ಆಗ್ತದೆ. ಇಲ್ಲಾಂದರೆ ಜಾಸ್ತಿ ಓವರ್ ಆಗಿ ಬಡವರು ಮಧ್ಯಮ ವರ್ಗದವರು ನೇಣು ಹಾಕ್ಕೊಂಡು ಸಾಯ್ಬೇಕು. ಈಗಲೇ ಅರ್ಧಕ್ಕರ್ಧ ಜನ ಸತ್ತಿದ್ದಾರೆ. 10 ಕೋಟಿ, 5 ಕೋಟಿ, 50 ಲಕ್ಷ ಬಾಡಿಗೆ ಬರೋರು ಮಾತ್ರ ಬದುಕಿದ್ದಾರೆ. ಇನ್ನೆಲ್ಲ ಸತ್ತೋದ್ರು, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನಿಲ್ಲ. ಈಗ ಇವ್ರು ಹೇಳ್ತಾರೆ, ಇದು ಏನೋ ಮುಸ್ಲಿಮ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತಾರೆ. ಮುಸ್ಲಿಮ್ಗೇನೋ ಮೇಲ್ಗಡೆನೂ BJP ಇತ್ತು, ಇಲ್ಲೂ BJP ಇತ್ತು. ಮುಸ್ಲಿಮ್ಸನ್ನು ಓಡಿಸ್ಬೇಕಾಗಿತ್ತು ತಾಕತ್ತಿದ್ರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಹಿಂದೂ, ಕ್ರೈಸ್ತ, ಮುಸ್ಲಿಮು ಎಲ್ಲರೂ ಸೇರಿ ಪ್ರಜಾಪ್ರಭುತ್ವ, ಅತಿ ದೊಡ್ಡ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿದ್ದರೆ ಅದು ನಮ್ಮ ಇಂಡಿಯಾ ದೇಶ, ಭಾರತ ದೇಶದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ಇರೋದು. ನೆಕ್ಸ್ಟ್ ಪ್ರಜಾಪ್ರಭುತ್ವ ಕ್ಯಾನ್ಸಲ್ಲು. ಮೋದಿಯವರು ಇದು ಅಂಬೇಡ್ಕರ್ ಬರೆದ ಸಂವಿಧಾನ ಕ್ಯಾನ್ಸಲ್ ಮಾಡ್ತಾರೆ, ನೋಟ್ ಬ್ಯಾನ್ ಮಾಡ್ತಾರೆ, ಎಲ್ಲ ಮಾಡಿ ಜನ ಪರದಾಡಿ ಚಿತ್ರಾನ್ನಕ್ಕೆ ಲಾಟ್ರಿ ಆಗ್ತಾರೆ. ಚಿತ್ರಾನ್ನಕ್ಕೆ ಯಾರಾದರೂ ಚಿಂತೆ ಇಲ್ಲ. ಇವರಿಗೆ ಮನುಷ್ಯತ್ವ ಇಲ್ಲ.
ಬಡವರು ಮಧ್ಯಮ ವರ್ಗದವರು ಸಾಯಿಸೋದಕ್ಕೆ ಬಂದಂಥ ಪ್ರಧಾನಿ. ಇವರಿಗೆ ಮನುಷ್ಯತ್ವ ಇಲ್ಲ. ಯಾರಾದರೂ ಗಟ್ಟಿ ಮಾತಾಡಿದ್ರೆ ಅವನ್ನೆತ್ತಿ ಒಳಗಡೆ ಹಾಕೋದು. ರಾಜೀವ್ ಗಾಂಧಿನ ರಾಹುಲ್ ಗಾಂಧಿನ ಹಾಕಿದ್ರು, ಈಗ ಕೇಜ್ರಿವಾಲ್ನ ಹಾಕಿದ್ರು. ಇದೇ ಎಲ್ಲ ತರಲೆ ಮಾಡೋದು ಹಿಂದುತ್ವ ಅಂತೆ. ಈಗ ಇಲ್ಲಿ ಕರ್ನಾಟಕದಲ್ಲಿ ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಆ ಕಟ್ಟು ಈ ಕಟ್ಟು ಅಂದರು. ಈಗ ಯಾವ ಕಟ್ಟು ಇಲ್ಲ, ನೆಮ್ಮದಿಲಿಲ್ವ? ಈಗ ಬಡವರಿಗೆ ಉಪಕಾರ ಆಯಿತು. ಸ್ವಲ್ಪ ಸುಮ್ಮನೆ ಇರೋದು. ಬಡವರಿಗೆ ಉಪಕಾರ ಆಯಿತು. ಏನು ಅಕ್ಕಿ ಕೊಟ್ಟರು, ಕರೆಂಟ್ ಬಿಲ್ ಇಲ್ಲ, ಆಮೇಲೆ ಇದು ಏನು ಬಸ್ಸು ಫ್ರೀ, ಇದರಿಂದೆಲ್ಲ ತುಂಬ ಚೆನ್ನಾಗಾಗಿ ಒಳ್ಳೆಯದಾಗಿದೆ. ಸೌಮ್ಯ ರೆಡ್ಡಿನೂ ಒಳ್ಳೆ ಸಜ್ಜನಶೀಲ, ರಾಮಲಿಂಗಾರೆಡ್ಡಿ ಅವರ ಮಗಳು, ಒಳ್ಳೆ ರಾಜಕಾರಣಿ, ಒಳ್ಳೆ ಹುಡುಗಿ, ಆನೆಸ್ಟ್ ಇದ್ದಾರೆ. ಅವ್ರು ಖಂಡಿತ ಅವರನ್ನು ಗೆಲ್ಲಿಸ್ತೀವಿ ಈ ಸಾರಿ. ಒಳ್ಳೆ ಓಟಲ್ಲಿ ಗೆಲ್ತಾರೆ ಅವರು. ಒಳ್ಳೆ ಆಡಳಿತ ನಡೆಸ್ತಾರೆ. ಒಂದು ಏನಾದರೂ ಕರ್ನಾಟಕದಿಂದ ಹೋದ 28 ಜನರಲ್ಲಿ ಒಳ್ಳೆ ಸಜ್ಜನಶೀಲ ರಾಜಕಾರಣಿ ಏನಾದರೂ ಹೋಗಿ ಕೇಂದ್ರದಲ್ಲಿ ಒಂದು ಟೇಬಲ್ ಗುದ್ದಿ ಮಾತಾಡುವಂಥ ತಾಕತ್ತು ಸೌಮ್ಯ ರೆಡ್ಡಿ ಅವರಿಗಿದೆ. ಅವರು ಸೌಮ್ಯ ರೆಡ್ಡಿನ ಗೆಲ್ಲಿಸ್ತೀವಿ. ತೇಜಸ್ವಿನಿ ಸೂರ್ಯನ ಸೋಲಿಸ್ತೀವಿ.